ಪದೇ ಪದೇ ಓಡಾಡ್ತಿದ್ದೆ. ಕಾಲೇಜ್ ಬಗ್ಗೆ ಹೇಳೋ, ಹೆಂಗೆ ಅನಿಸ್ತಿದೆ ಕಾಲೇಜ್? ಆಫ್ ಮಾಡ್ತೀನಿ ನಾನು ಹೇಳು, ಕಾಲೇಜ್ ಅನಿಸ್ತಿದೆ ಯಾವ ಥರ ಅನಿಸ್ತಿದೆ? ಕಾಲೇಜ್ ಹೊಸ ಕಾಲೇಜ್ ಹೊಸ ಜೊತೆ ಓಡಾಡ್ತಿದ್ದಾಳೆ ಅಂತ ಸೆಪ್ರೇಟ್ ಮಾಡಿ ತಿನ್ನೋ ಟೈಮಲ್ಲಿ ತಿನ್ನೋ. ಪ್ರಾಬ್ಲಮ್ಸ್ ಎಲ್ಲ ಲೈಫಲ್ಲಿ ಇದು ನಮ್ಮ ಥ್ಯಾಂಕ್ ಯು ಪಾರ್ಟಿ ಕೊಡಿಸಿದ್ದು ತಾನೇ ಪಾರ್ಟಿ ಕೊಡಿಸಿದ್ದು. ನಾನು 1 ರೂಪಾಯಿ ಖರ್ಚು ಮಾಡಿಲ್ಲ, ನೋಡಕ್ಕೆ ಬಂದಿದ್ದೀವಿ ಬಟ್ ಹೋಗ್ತಿದ್ದಾಳೆ. ಬೇಜಾರಾಗ್ತಿದೆ ನನಗೆ, ಕಣ್ಣೀರು ಬರ್ತೈತೆ. ಸರ್ ಎಲ್ಲರೂ ಹೋಗೋಣ ಅಂತ ಹೊರಡೋದು. ಟೈಮ್ ನೋಡ್ತೀನಿ ಇವಾಗ ಎಲ್ಲರೂ ಹೋಗೋಣ ಇವತ್ತು ಬರ್ಡೇ ಅಲ್ಲ, ಸೊ ಎಲ್ಲರೂ ಹೋಗೋಣ ಅಂತ ಹೊರಡೋದು. ಬನ್ನಿ ಉಷಾ ಅವರೇ. Hey guys, welcome back to Sinkanara YouTube channel. ಫ್ರೆಂಡ್ಸ್ ಜೊತೆ ಆಚೆ ಬಂದಿದ್ದೀನಿ ಇವತ್ತು ಬರ್ಡೇ ಪಾರ್ಟಿ. ಹಾಯ್ ಕರೋ. ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು Who is this beauty queen? This is Sinchana. ನಾನಲ್ಲ, ನೀನು. ಕಾಲೇಜ್ ಬಗ್ಗೆ ಹೇಳೋ, ಹೆಂಗೆ ಅನಿಸ್ತಿದೆ ಕಾಲೇಜು? ಹೊಸ ಕಾಲೇಜ್ ಆಫ್ ಮಾಡ್ತೀನಿ ನಾನು ಹೇಳು, ಕಾಲೇಜ್ ಬಗ್ಗೆ ಹೆಂಗೆ ಅನಿಸ್ತಿದೆ? ಕಾಲೇಜ್ ಬಗ್ಗೆ ಹೆಂಗೆ ಅನಿಸ್ತಿದೆ ಅಂದರೆ ಯಾಕೆ ಕಾಲೇಜಿಗೆ ಬಂದ್ವಿ ಅಂತ ಅನಿಸ್ತಿದೆ. ಯಾಕೆ ಹೆಂಗೆ ಅನಿಸ್ತಿದೆ? ಯಾಕಂತ ಅನಿಸ್ತಿದೆ ಅಂದರೆ ಹೇಳು, ಏನಿಲ್ಲ say something how do you feel now? ಗೊತ್ತಿಲ್ಲ ನಿನಗೆ ಪ್ರಮ ಏನು ಅನಿಸ್ತಿದೆ? ಕಾಲೇಜು ಹೊಸ ಕಾಲೇಜು, ಹೊಸ ಫ್ರೆಂಡ್ಸು. ಅಲ್ಲ ಸೂಪರ್ ಚೆನ್ನಾಗಿತ್ತು, ಜಲ್ಲಾಗಿತ್ತು. ಬಿರಿಯಾನಿ ಕೊಟ್ಟರು, ತಿಂದ್ವಿ. ಬಿರಿಯಾನಿ ಏನು ಕೊಡಲಿಲ್ಲ, ಅದೇ ವೆಜ್ ಬಿರಿಯಾನಿ. ವೆಜ್ ಬಿರಿಯಾನಿ ಸ್ವೀಟು ತಿಂದು ಸುಮ್ಮನೆ ಸಾಯ್ತೆ. ನನ್ನ ಹತ್ರ ಇದೆ ಗೈಸ್. ಇವತ್ತು ಹೊರಗಡೆ ಹೋಗೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಪ್ಲ್ಯಾನ್ ಏನು ಅಂತಲೇ ಗೊತ್ತಿಲ್ಲ, ಅನ್ಪ್ಲ್ಯಾನ್ಡ್ ಆಗಿ ಮಂತ್ರಿ ಮನೆಗೆ ಬಂದ್ವಿ. ಎಲ್ಲ ಇವಳಿಂದಾನೆ, ನನ್ನಿಂದ ಏನೂ ಇಲ್ಲ ಗೈಸ್, ಎಲ್ಲ ಈ ಹುಡುಗಿಯಿಂದಾನೆ. ಸುಂದ್ರಿಯರು ಬ್ಯೂಟಿ ಕ್ವೀನ್. ಅವಳ ಹೆಸ್ರೇನು ಗೊತ್ತಾ? ಬೇಡ ಬಿಡಿ. ಬರ್ಡೇಗಳೆಲ್ಲರೂ ವಿಶ್ ಮಾಡ್ತೀವಿ. ವಿಷ್ಟು ಪ್ರೇಮ ಕಾಮೆಂಟ್ ಎಲ್ಲ ಕಮೆಂಟ್ ಮಾಡಿ ಗೈಸ್. ಇವಳ್ದು ಇವತ್ತು ಬರ್ಡೇ. ಪದೇ ಪದೇ ಓಡಾಡ್ತಿದ್ದಾಳೆ ಅಂತ ಸಿಟ್ಟವಳಿಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಅಂದೆ. ನಾನೇನು ಇದಾ ನೆಕ್ಸ್ಟ್ ಟೈಮ್ ಬಂದಾಗ ಬರ್ಗರ್ ಓಕೆ. ಸ್ಯಾಟರ್ಡೇ ಹೆಂಗಿದ್ರು ಆಫ್ ಡೇ ಇರುತ್ತೆ ಸೆಪ್ರೇಟ್ ಮಾಡಿ. ಓಕೆ. ನೀನು ಇವತ್ತು ಬರ್ಡೇ ನಿಂದು, ಎಷ್ಟೊಂದು ಟೆನ್ಷನ್ ಆಗಿರ್ಬೇಡ. ಹಾಂ, ತಿನ್ನೋ ಟೈಮಲ್ಲಿ ತಿನ್ನೋ. ಏನಂತೀರ? ಪ್ರಾಬ್ಲಮ್ಸ್ ಎಲ್ಲ ಲೈಫಲ್ಲಿ ಇರುತ್ತೆ, ಹಂಗಂತ ದಿನ ಚಿಂತೆ ಮಾಡ್ಕೊಂಡಿರೋದು. ಎಲ್ಲರಿಗೂ ಪ್ರಾಬ್ಲಮ್ಸ್ ಇರುತ್ತೆ. ಇದು ನಮ್ಮ ಸಿರಿ ಅವ್ರು ಹೇಳ್ತಿರೋದು. ನಾನು ಇವಳಿಗೆ ಕರೆಯೋದು ಸಿರಿ ಅಂತ. ಚೆನ್ನಾಗಿದೆಯಾ? ನನ್ನ ಆ್ಯಕ್ಚುಲಿ ನನಗೆ ಪ್ರಾಬ್ಲಮ್ ಅಂದ್ರೇ ಆಗಲ್ಲ. ಜಸ್ಟ್ ಏನಾದರೂ ಒಂದು ಮ್ಯಾಟ್ರ್ ಕೇಳಿದ್ರೆ ಕೈ ಕಾಲೆಲ್ಲ ಫುಲ್ಲು ಶೇಕಾಗೆ ಸ್ಟಾರ್ಟ್ ಆಗುತ್ತೆ. ಕಟ್ಟೆ ಮಾಡಿ ಊರಲ್ಲಿಲ್ಲ ಇಲ್ಲೇ ಬಂದಿದ್ದಾರೆ. ಹೇಗಿದೆ ಬ್ರಹ್ಮ? ಇಷ್ಟ ಆಯ್ತಾ? ಥ್ಯಾಂಕ್ ಯು ಪಾರ್ಟಿ ಕೊಡ್ಸೋಕ್ಕೆ.
ನೋಡ್ತೀರಾ ಕಂಜೂಸ್ ನನ್ ಮಗ. ಹಳೇಲ್ ತಾನೇ ಪಾರ್ಟಿ ಕೊಡ್ಸಿದ್ದ. ಜೋರಾಗಿ ಮಾತಾಡು. ಇಲ್ಲ ಬಾಯಿ ಪಾರ್ಟಿ ಇವಾಗ ಕೊಡ್ಸಲ್ಲ, ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ. ಯಾಕೆಂದರೆ ಇವತ್ತು ಫುಲ್ಲು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ದೀವಿ. ಅದು ಅಲ್ಲದೆ ಆಚೆ ಬಂದರೆ ತಿಂತಾ ಇದ್ದೀವಿ. ಸೊ ಇದರಲ್ಲಿ ಈಕ್ವಲ್ ಶೇರ್ ಇದೆ. ನೆಕ್ಸ್ಟ್ ಟೈಮ್ ಆಚೆ ಹೋದಾಗ ನಾನೇ ಕೊಡಿಸ್ತೀನಿ. ಅವಾಗ ಏನು ಬೇಕಾದರೂ ತಗೊಳ್ಳಿ. ಈಗ ಶಾಪಿಂಗ್ ಮಾಡಕ್ಕೆ ಬರ್ತಿದ್ಯಾ? ನಿನಗೆ ಹೇಳಿದ ಬರ್ಡೇ ಶಾಪಿಂಗ್ ಕರ್ಕೊಂಡು ಬಂದಿದ್ದೆ. ಏನು ಅನ್ನಿಸ್ತೈತೆ? ಏನು ಅನ್ನಿಸ್ತೈತೆ ಶಾಪಿಂಗ್ ಕರ್ಕೊಂಡು ಬಂದಿದ್ದೀನಲ್ಲ ನಾನು? ಎತ್ತಿ ಅಂದರೆ ಮತ್ತೆ ತುಂಬ ಚೆನ್ನಾಗಿ ಶಾಪಿಂಗ್ ಮಾಡ್ತಾ ಇದ್ದೀವಿ. ಯಾವ ಥರ? ಗೈಸ್ ಕೇಳಬೇಡಿ ಗೈಸ್, ಇವಳಂತೂ 10,000 ಮಾಡಿದ್ರು, ಇವಳು 20,000 ಮಾಡಿದ. ನಾನು 1 ರೂಪಾಯಿನೂ ಖರ್ಚು ಮಾಡಿಲ್ಲ. ನೋಡಕ್ಕೆ ಬಂದಿದ್ದೀವಿ, ಬಟ್ ಏನಂತಾಗಲ್ಲ. ಅಷ್ಟು ಬಜೆಟ್ ನಮ್ಮ ಹತ್ರ ಇಲ್ಲ, ಸೊ ನಾವೇನೂ ತಗೊಳ್ಳೋಣ. ಹೌದಲ್ವಾ? ಈಗೆಲ್ಲ ಶಾಪಿಂಗ್ ಕೊಡ್ಸೋದು ಇವಳೆ. ಸಾರಿ, ಶಾಪಿಂಗ್ ಕೊಡ್ಸಲ್ಲ, ಶಾಪಿಂಗ್ ಮಾಡಿಸೋದು ಇವಳೆ. ಇವಳು ಏನು ಮಾಡ್ತಿದ್ದಾಳೆ, ಏನು ಕರ್ಕೊಂಡು ಬಂದಿದ್ದೆ ಅಂದರೆ ಶಾಪಿಂಗ್ಗೆ ರಕ್ಷಾಬಂಧನ್ಗೆ ಅವ್ರ ಅಣ್ಣಗೆ ಟ್ಯಾಕ್ಸ್ ಹಾಕೋಕ್ಕೋಸ್ಕರ ಎಲ್ಲ ಈಗಲೇ ಸರ್ಚ್ ಮಾಡ್ಕೊಂಡು ಹೋಗ್ತಾಳೆ. ಇನ್ನೂ 15 ಡೇಸ್ ಇದೆ ಕಣೆ. ಪರವಾಗಿಲ್ಲ, ಆದರೆ ಈಗಲೇ ನೋಡೋಣ. ಅಲ್ಲಲ್ಲಲ್ಲಲ್ಲ ಬಟಲ್ ನೋಡೋಣ. ಯಾರಾದರೂ ಹೋಗ್ತಾ ಕೊಡ್ತಾಳೆ. ಓಪನ್ ಚೆನ್ನಾಗಿದೆ ಕಲರ್. ಮಾಲಲ್ಲಿ ಒಂದು ಡ್ರೆಸ್ ತೊಗೊಂಡು, ಬಟ್ ಇದಕ್ಕೆ ಬ್ಯಾಗ್ ಇರ್ತದೆ 10 ರೂಪೀಸ್ ಶಾರ್ಟೇಜಲ್ಲಿ ಅಲ್ಲಿ ಕೈಲಿ ಇಟ್ಕೊಂಡು ಹೋಗ್ತದೆ. ಇಷ್ಟವರೆಗೂ ಸುತ್ತಾಡಿ ಅಲ್ಲಿ ಒಂದು ಜೊತೆ ಬಟ್ಟೆ ತಗೊಂಡ್ವಿ ಅಷ್ಟೇ. ಆ ಬಟ್ಟೆ ತಗೊಂಡು ನನ್ನನ್ನು ಬಿಟ್ಟು ಇವ್ರು ಹಿಂಗೆ ಹೋಗ್ತಾರೆ. ನಾನು ಒಬ್ಬಳೇ ಮಾತಾಡ್ಕೊ ಬರ್ತಿದ್ದೀನಿ. ಇಲ್ಲಿಗೆ ಒಬ್ಬಳೇ ಮಾತಾಡ್ಕೊಂಡು ಇಲ್ಲಿಗೆ ಮುಗಿತು. ವ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ ಅಷ್ಟೇ. ಬಾಯ್ ಬಾಯ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಬಾಯ್. ಲೇ ಮಾತಾಡ್ಸ, ರೆಸ್ಪಾನ್ಸ್ ಮಾಡಿ. ಏನಂತ ಹೋಗ್ತಿದ್ಯಲ್ಲ. ಬಾಯ್, ಹೋಗ್ತಾ ಇದ್ದೀನಿ. ಚೆನ್ನಾಗಿ ಹೋಗಿ. ಹಾಂ, ಸರಿ ಬಾಯ್, ಹುಷಾರಾಗಿ ಹೋಗಿ. ಬಿಟ್ಟು ಹೋಗ್ತಿದ್ದಾಳೆ, ಬೇಜಾರಾಗ್ತಿದೆ ನನಗೆ. ಕಣ್ಣೀರು ಬರ್ತೈತೆ. ಒರ್ಸ್ಕೋ. ನದಿನೇ ಹರಿತಾ ಇದೆ. ಇವರಿಗೂ ಅಷ್ಟೇ. ಗಂಗಾ ನದಿನೇ ಹರಿತಾ ಇದೆ. ನನಗೆ ಏನನ್ಸಲ್ಲ ಬಿಡು. ಶೆಕೆ ನೀರು ಹರಿತಿದೆ. ಬರ್ತೀಯಾ ಇಲ್ವಾ ನಾಳೆ ಕಾಲೇಜ್ಗೆ? ನಾಳೆ ಸರಿ, ಹುಷಾರ್ ಬಾಯ್. ಅವಳೇನು ಓದು, ಅವಳದಿಲ್ಲೇ ಹತ್ರ. ಈಗ ನಾವು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಎಷ್ಟು ಮಳೆ ಬೇರೆ ಬರೋಂಗಾಗಿದೆ, ಗೈಸ್. ಆ್ಯಕ್ಚುಲಿ ನಮ್ಗೆ ಇವತ್ತು ಇಲ್ಲಿ ಬರೋ ಪ್ಲ್ಯಾನ್ಗೆ ಇರಲಿಲ್ಲ. ಎಲ್ಲ ಆಗಿದ್ದು ಇವಳಿಂದ. ಸಾರಿ, ಆಗಲೇ ಅವಳಿಂದ ಅಂತ ಹೇಳಿದೆ. ಅವಳಿಂದ ಅಲ್ಲ, ಇವಳಿಂದ. ಎಲ್ಲರೂ ಹೋಗೋಣ ಇವತ್ತು ಇವಳು ಬರ್ಡೇ ಅಲ್ವಾ, ಸೊ ಎಲ್ಲರೂ ಹೋಗೋಣ ಅಂತ ಹೊರಡೋದ್ಲು. ಸೊ ಲಾಸ್ಟಲ್ಲಿ ಮಂತ್ಲಿ ನಾಳೆ ಬಂದಿದ್ದೆ. ಟೈಮ್ ನೋಡಿದ್ರೆ ಇಷ್ಟೊತ್ತಾಯಿತು. ಇವಾಗ ಆಲ್ಮೋಸ್ಟ್ ಟೈಮಲ್ಲಿ ಏನು ಕವರ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಅಷ್ಟೇ ಬಂದಿದ್ದೀವಿ. ಈಗ ಟೈಮ್ ನಂದೇನೋ ಹೋಗ್ತೀನಿ ನಾನು ಬೇಗ. ನಿಂದು ಎಷ್ಟೊತ್ತಾಗುತ್ತೆ ಅಂತ ನನಗೆ ಆ್ಯಕ್ಚುಲಿ ಇಲ್ಲಿಂದ ಹೋಗೋಕ್ಕೆ 2.5 hours ಬೇಕು ಮನೆಗೆ ಹೋಗೋಕ್ಕೆ. ಪ್ರೇಮ ಹೇಗೆ ಅನ್ನಿಸ್ತು ನಿಮ್ಮ ಬರ್ಡೇ? ಯಾವ ಥರ? ಜೋರಾಗಿ ಮಾತಾಡೋಣ, ಹೇಳೋದು ಏನೇ ಹೇಳೋದು, ಜೋರಾಗಿ ಮಾತಾಡೋದು. ಚೆನ್ನಾಗಿ ಅನ್ನಿಸ್ತು. ಆಚೆ ಹೋದ್ವಿ ಫ್ರೆಂಡ್ಸ್ ಜೊತೆ. ಬೆಳಿಗ್ಗೆ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಬಂದೆ. ಅದಾದಮೇಲೆ ಕಾಲೇಜಿಗೆ ಹೋಗಿದ್ದೆ. ಕಾಲೇಜಲ್ಲಿ ಎಲ್ಲರೂ ವಿಶ್ ಮಾಡಿದ್ರು, ಫುಲ್ ಹ್ಯಾಪಿ ಆಯಿತು. ಆಮೇಲೆ ಒಂದು ಸ್ವಲ್ಪ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಆಚೆ ಹೋಗಿದ್ವಿ. ಆಚೆ ಹೋಗಿ ಮಾಲೆಲ್ಲ ಸುತ್ತಿದ್ವಿ. ಬಟ್ ಆ್ಯಕ್ಚುಲಿ ನಾವು ಮ್ಯಾರೇಜಿಗೆ ಸುತ್ತಕ್ಕೆ ಹೋಗಿ ಮುಂಚೆ ಅದೇನು ಪ್ಲ್ಯಾನ್ ಇರಲಿಲ್ಲ ನಮಗೆ. ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಎಲ್ಲಿ ಹೋಗ್ಬೇಕಂತ, ನಾವು ಹೋಗ್ಬೇಕಂದ್ರೆ ಟೆಂಪಲ್ಗೆ ಹೋಗ್ಬೇಕು ಅಂತ. ಯಾವ ಟೆಂಪಲ್ಗೆ ಅಂದರೆ ಗೊತ್ತಿರಲಿಲ್ಲ. ಇಸ್ಕನ್ಗೆ ಹೋಗ್ಬೇಕು ಅಂತ ಹೇಳಿದ್ರು. ಬಟ್ ಕ್ಲೋಸ್ ಆಗಿರುತ್ತೆ. ಅವಾಗ ಈಗ ಓಪನ್ ಆಗುತ್ತೆ. ಈ ಟೈಮಲ್ಲಿ ಓಪನ್ ಆಗುತ್ತೆ ಅಂದರೆ ಇವಾಗ 5:30, 6 o'clock. ಈ ಟೈಮಿಗೆ ಹೋಗಿದ್ರೆ ನಾವು ಮನೆಗೆ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ. ನಾವು ಕಾಲೇಜಿಂದ ಬೇಗ ಬಂದಿದ್ವಿ.
ಸೊ ಬೇಗ ಬಂದಿದ್ವಿ, ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಅಂತ ಅಂದ್ವಿ. ಬಟ್ ಆಗಲಿಲ್ಲ, ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿರುತ್ತೆ ಅಂತ ಬೇರೆ ಸೈಡ್ ಹೋದ್ವಿ. ಹೋಗ್ಬಿಟ್ಟೆ ಅಲ್ಲಿ ಹೋಗಿ ಮೆಜೆಸ್ಟಿಕ್ ಹೋದ್ವಿ. ಮತ್ತು ಮೆಜೆಸ್ಟಿಕ್ ಹೋಗಿ ಅಲ್ಲಿ ಯಾವ ಕಡೆ ಹೋಗೋದು ಅಂತ ಥಿಂಕ್ ಮಾಡ್ತಾ ಇದ್ವಿ. ಲಾಸ್ಟಲ್ಲಿ ಒಂದು ಬಸ್ ಹತ್ತಿದ್ವಿ ಮಲ್ಲೇಶ್ವರ. ಆ್ಯಕ್ಚುಲಿ ಮೂವಿಗೆ ಹೋಗೋಣ ಅಂತ ಹೋದ್ವಿ ಗೈಸ್. ಅಲ್ಲಿ ಮೂವಿಗೆ ಹೋಗೋ ಬದಲು ಅಲ್ಲಿ ಥಿಯೇಟರ್ ಕ್ಲೋಸ್ ಆಗಿಬಿಟ್ಟಿತ್ತು. ಅದು ಬೇರೆ ತಮಿಳ್ movie. ನಮಗೆ ಕನ್ನಡನೇ ಗೊತ್ತಾಗಲ್ಲ, ಇನ್ನು ತಮಿಳು ಮೂವಿ ನೋಡೋಕ್ಕಾಗುತ್ತಾ? ಸೊ ಅದಕ್ಕೆ ಹೋಗಲಿಲ್ಲ. ಹೋಗಿ ಮಾಲಿಗೆ ಹೋಗಿ ಅಲ್ಲಿ ಸ್ನ್ಯಾಕ್ಸ್ ತಿನ್ಕೊಂಡು ಮಂತ್ರಿ ಸ್ಕ್ವೇರ್ ಹೋಗಿದ್ವಿ, ಚೆನ್ನಾಗಿತ್ತು. ನೀವು ನೆಕ್ಸ್ಟ್ ಟೈಮ್ ಬಂದಾಗ ವಿಸಿಟ್ ಮಾಡಿ. ಎಲ್ಲ ಪ್ರಮೋಷನ್ ಮಾಡ್ಕೊಂಡು ನಾವು ಪಿಜ್ಜಾ ತಿಂದ್ವಿ, ಚೆನ್ನಾಗಿತ್ತು. ಬಟ್ ಅದ್ರಲ್ಲಿ ಜಾಸ್ತಿ ಚೀಸ್ ಇತ್ತು, ಸ್ವಲ್ಪ ಕಷ್ಟ ಆಯಿತು ತಿನ್ನೋಕ್ಕೆ, ಆದ್ರೆ ಪರವಾಗಿಲ್ಲ, ನನಗೆ ಚೆನ್ನಾಗಿ. ಏನು ಅನಿಸ್ಲಿಲ್ಲ, ನಮಗೆ ಅಭ್ಯಾಸ ಆಗಿದೆ. ಅವರು ತಿನ್ನಲ್ಲ First time. ಥರ ಇಲ್ಲ, ಅದಕ್ಕೆ ಅವಳಿಗೆ ಹಂಗೆ ಅನಿಸಿತ್ತು. ಓಕೆ ಗೈಸ್, ಈ ವಿಡಿಯೋ ಹೇಗಿತ್ತಂತ ಹೇಳಿ. ಅದಾದಮೇಲೆ ಮುಗಿಸ್ಕೊಂಡು ನನ್ನ ಫ್ರೆಂಡು ಅವ್ರ ಮನೆಗೆ ಹೋದ್ರು, ನಾವಿದ್ದು ಓಕೆ ಗೈಸ್, ಬಾಯ್. ಓಕೆ ಗೈಸ್, ಬಾಯ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್, ಲವ್ ಯು ಆಲ್.